ಜೊತೆಯಲ್ಲಿ ಇದ್ದಾಗ ಯಾರ ವ್ಯಾಲ್ಯೂನೂ ಗೊತ್ತಾಗಲ್ಲ ಸರ್. ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ಹೆಂಡತಿ ಆಗಿರಲಿ, ಅಪ್ಪ ಅಮ್ಮ ಆಗಿರಲಿ, ಕಳೆದೋದಾಗಲೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ನಮ್ಮ ಹತ್ರ ದುಡ್ಡಿದೆ ಅಂತನೋ ಅಥವಾ ನಾನು ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ ಅನ್ನೋ ಒಂದು ದುರಾಂಕಾರಲ್ಲೋ ಹಾಮಲ್ಲೋ ಬದುಕ್ತಾ ಇರ್ತೀವಿ ನಾವು. ಎಲ್ಲೋ ಒಂದು ಕಡೆ ನಮಗದು ಈಗ ನೋಡಿ ಸರ್, ನನಗೊಂದು 1000 ಜನಕ್ಕೆ ಊಟ ಹಾಕೋ ಶಕ್ತಿ ಕೊಟ್ಟಿರ್ಬೋದು, ನನ್ನ ತಮ್ಮ ಜೊತೆಲಿ ಇಲ್ವಲ್ಲ. ಇದ್ದಿದ್ರೆ ಜೊತೆಲಿ ಇನ್ನೊಂದು ಶಕ್ತಿನ, ಇನ್ನೊಂದು ಏನೋ ಒಂದು ಅವನಿಗೂ ಏನೋ ಒಂದು ಲೈಫ್ ಚೆನ್ನಾಗಿರ್ತಿತ್ತು, ನಮ್ಮ ಲೈಫಲ್ಲಿ ಏನೋ ಒಂದು ಮಾಡ್ಬೋದಾಗಿತ್ತು. ಬಟ್ ಹಂಗೆ ಇವ್ರ ತಮ್ಮನೂ ಅಷ್ಟೇ, ಇವ್ರ ತಮ್ಮನೂ ಚೆನ್ನಾಗಿ, ತಮ್ಮನ ಅಣ್ಣನ ಸಾರಿ ಅಣ್ಣ, ಅವನು ಅಷ್ಟೇ IPL ಬೆಟ್ಟಿಂಗು, ಸೂಸೈಡು, ಮನೇಲೆ ಹ್ಯಾಂಗ್ ಮಾಡ್ಕೊಂಬಿಟ್ಟ. ಯಾವಾಗ ಇದಾಗಿದ್ದು? ಆಯಿತು ಸರ್, ಒಂದು 8 ವರ್ಷದ ಮೇಲೆ ಆಯಿತು. ಓಕೆ. ಅಣ್ಣನ ಆಗಿದ್ರು. ಏನು ಮಾಡ್ತಾಯಿದ್ರು ಅವರು? ಸೊ ಹೂವು ವ್ಯಾಪಾರ ಮಾಡ್ತಿದ್ದ ಅಂತ. ಹೂವು ವ್ಯಾಪಾರ ಮಾಡ್ಕೊಂಡು ಬೆಟ್ಟಿಂಗ್ಸು ತುಂಬ ಇತ್ತು ಅವನಿಗೆ. ಸೊ ಆ ಬೆಟ್ಟಿಂಗಲ್ಲಿ ಇರೋ ಬರೋ ದುಡ್ಡನ್ನೆಲ್ಲ ಹಾಳು ಮಾಡಿ ಬಡ್ಡೆಗಳಿಗೆಲ್ಲ ದುಡ್ಡು ತೊಗೊಂಡು ಏನೂ ಆಗಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟು ಮನೇಲೇ ಹ್ಯಾಂಗ್ ಮಾಡ್ಕೊಟ್ಟಿದ್ದೆ ಸರ್. ನಾವು ಯಾವಾಗಲೂ ನೋಡಿ, ನಾನು ಲಾಸ್ಟ್ ಟೈಮು ಈ ವಿಡಿಯೋದಲ್ಲಿ ನಾನೊಂದು ಮಾತು ಹೇಳಿದ್ದೆ, ಬೆಟ್ಟಿಂಗು ಆಡಿ ಅವನ ತಮ್ಮ ಸತ್ತೋದ, ಅವನಿಗೆ ಈ ಥರ ಆಯಿತು. ಒಂದಷ್ಟು ಜನ ಕಮೆಂಟ್ಗಳು ಓದಿದೆ, ಅವನೇ ಯಾಕೆ ಬೆಟ್ಟಿಂಗ್ ಆಡ್ದ, ಇದನ್ನೆಲ್ಲ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಏನು ನೀವು ಹಂಗಾರು ಒಳ್ಳೆ ಸಾಚಾನ? ನಾವು ಸಾಚಲ್ಲ ಅಣ್ಣ, ನಾವು ಒಳ್ಳೆಯವರಲ್ಲ, ನಾವು ದುಷ್ಟರು ಅಂತಲೇ ಇಟ್ಕೊಳ್ಳೋಣ, ಸಮಾಜಕ್ಕೆ ಕಂಟಕರಾಗಿ ಬದುಕ್ತಾ ಇರೋರು ಅಂತಲೇ ತಿಳ್ಕೊಳ್ಳೋಣ, ಆಯಿತಾ? ನಾವು ವೇಸ್ಟ್ ನನ್ನ ಮಕ್ಕಳು ಅಂತಲೇ ತಿಳ್ಕೊತೀನಿ ನಾನು. ಬೇಕಾರೆ ನಾನು ಹೇಳೋದಿಷ್ಟೇ, ನಮ್ಮ ಮನೇಲಿ ಹಾಳಾದಂಗೆ ಇನ್ನೊಬ್ಬರ ಮನೆ ಮಕ್ಕಳು ಹಾಳಾಗಬಾರ್ದು. ನಾವು ಒಳ್ಳೆಯವ್ರಂತ ನಾವು ಎಲ್ಲಿ ಹೇಳ್ಕೊಂತಲ್ಲ, ನಮ್ಮ ಕೆಲಸ ಅಷ್ಟೇ, ಇದು ನಮ್ಮ ವೃತ್ತಿ ಸರ್. ಇದು ನೀವು ಹೆಂಗೆ ಒಂದು ಕೆಲಸ ಮಾಡ್ತಾಯಿದ್ರು ನಾನು ಹಂಗೆ ಕೆಲಸ ಮಾಡ್ತಾಯಿದ್ದೀನಿ, ನಾನು ಹೊಟ್ಟೆಪಾಡಿಗೆ ಕೆಲಸ ಮಾಡ್ತಾಯಿದ್ದೀನಿ, ಹಂಗೆ ತಿಳ್ಕೊಳ್ಳಿ. ನನ್ನ ಹೊಟ್ಟೆಪಾಡು ಸರ್, ನನ್ನ ಹೆಂಡತಿ ಮಕ್ಕಳು ಸಾಕ್ಬೇಕು ನಾನು. ನನಗೆ ಯಾವ ವೇ ಆದ್ರೇನು ಒಳ್ಳೆ ವೇಲಿ ಇರಬೇಕಷ್ಟೇ. ದುಡುತ್ತಿ ನೋಡಿ ಸರ್, ಕೈ ಕೆಸರಾಗದೆ ಬಾಯಿ ಮೊಸರಾಗೋದು ಅಂತ ಒಂದು ದೊಡ್ಡ ಮಾತು ಹೇಳ್ತಾರೆ. ಕೂತು ತುಕ್ಕಿಡಿಯೋದಕ್ಕಿಂತ ದುಡಿದು ಸವಿಯೋದೇ ಲೇಸ್ ಅಂತ ಒಂದು ಮಾತು ಹೇಳ್ತಾರೆ ದೊಡ್ಡವರು. ಸೊ ಆ ಒಂದು ಮಾತನ್ನು ನಾವು ಅನುಗುಣವಾಗಿ ಕೆಲಸ ಮಾಡಬೇಕೇ ಹೊರತು ನೀವು ಹೆಂಗಾರ ತಿಳ್ಕೊಳ್ಳಿ ಗುರು, ನಾವು ಮಾಡ್ತಿರೋದು ನಮ್ಗೆ ಗೊತ್ತು, ನಮ್ಮ ಹೊಟ್ಟೆಪಾಡು. ನನ್ನ ಹೆಂಡತಿ ಮಕ್ಕಳು ನಾನು ಸಾಕಬೇಕು, ನನ್ನ ಅಪ್ಪ ಅಮ್ಮನ ನಾನು ಸಾಕಬೇಕು, ನಮ್ಮ ಅಪ್ಪ ಅಮ್ಮನ ನಾನು ಇವತ್ತು ಬೀದಿಗೆ ಬಿಡಲ್ಲ. ನನಗೆ ಅದ್ರದ್ದು ಬಗ್ಗೆ ಅದ್ರ ವ್ಯಾಲ್ಯೂಸ್ ಏನಂತ ನಂಗೆ ಗೊತ್ತಾಗ್ಬಿಟ್ಟಿದೆ ಇವಾಗ. ಅದ್ರ ವ್ಯಾಲ್ಯೂ ಏನು, ಅಪ್ಪ ಅಮ್ಮನ ವ್ಯಾಲ್ಯೂ ಏನು, ಎಲ್ಲರ ವ್ಯಾಲ್ಯೂ, ಸಂಬಂಧಗಳ ವ್ಯಾಲ್ಯೂ ಏನಂತ ನಂಗೆ ಗೊತ್ತಿದೆ. ಬಟ್ ಹಂಗನ್ಬಿಟ್ಟು ಎಲ್ಲನ ತೊರೆದ್ಬಿಟ್ಟು ಮಾಡೋಕ್ಕೆ ನನ್ನ ಕೈಲೂ ಆಗಲ್ಲ ಸರ್, ಕಷ್ಟ ಇದೆ. ನಾನು ನನ್ನ ಜೀವನನೂ ನೋಡಬೇಕು, ನನ್ನ ಹೆಂಡತಿ ಮಕ್ಕಳು ನೋಡಬೇಕು. ನೋಡಿ ಸರ್, ನನಗೆ ಒಬ್ಬಳು ಮಗಳಿದ್ದಾಳೆ, ಒಬ್ಬ ಮಗ ಇದ್ದಾನೆ, ಹೆಂಡ್ತಿ ಇದ್ದಾಳೆ. ನಾಳೆ ದಿವಸ ಏನಾರಾಗಿ ಹೋಗ್ಬಿಟ್ಟೆ ಅಂದ್ಕೊಳ್ಳೋಣ ಸರ್, ಲೈಫ್ ಇದು, ಯಾರ್ದು ಗ್ಯಾರಂಟಿ ಇಲ್ಲ. ಕೂತಿದ್ದ ಜಾಗದಲ್ಲಿ ಎಲ್ಲ ಡಮ್ ಡಮ್ ಅಂತ ಹೋಗ್ತಾರೆ, ಹೃದಯ ಬ್ಲಾಸ್ಟಾಗಿ ಹೋಗ್ತಾ ಇದೆ. ಯಾರು ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಹೋಗ್ಬಿಟ್ಟೆ ಸರ್, ಏನಾಗ್ಬೋದು ಅಮ್ಮಮ್ಮ ಅಂದರೆ ಒಂದು 100 ಹಾರ ಬರ್ತಾವ, ಇಲ್ಲ ಒಂದು ನನ್ನ ಸತ್ತಾಗ ಒಂದಷ್ಟು ಜನ ಗೊತ್ತಾರ ಅಷ್ಟೇ. 15 ದಿವಸ ನನ್ನ ನೆನೆಸ್ಕೋತಾರ. ಊಟದ ಹಬ್ಬ ಬಂದಾಗ ಯಾವ್ದಾರು ಆಶ್ರಮದಲ್ಲೋ ಸರ್ಕಲಲ್ಲಿ ಬರ್ತಡೇ ಮಾಡ್ತಾರೆ, ಮುಗೀತು. ಹೆಂಡ್ತಿ ಮಕ್ಳಿಗೆ ಯಾರು ದಿಕ್ಕು, ನನ್ನ ಮಗಳಿಗೆ ಯಾರು ದಿಕ್ಕು, ನನ್ನ ಮಗನಿಗೆ ಯಾರು ದಿಕ್ಕು ಅಲ್ವಾ? ಸೊ ನನ್ನ ಲೈಫು ಪರ್ಸ್ನಲ್ ಲೈಫ್ ಇರುತ್ತೆ. ಒಂದಷ್ಟು ಜನ ಅರ್ಥ ಮಾಡ್ಕೊಬೇಕು ಅದನ್ನು. ಈ ಸಮಾಜದಲ್ಲಿ ದೇವರಾಗೋದಕ್ಕೆ ಯಾವನ ಕೈಲೂ ಆಗಲ್ಲ ಸರ್. ಹೌದು. ಆಮೇಲೆ ನಿಷ್ಠೆ, ಪ್ರಾಮಾಣಿಕತೆ, ನಾನು ಯಾರಿಗೂ ಮೋಸನೇ ಮಾಡಿಲ್ಲ, ಆ ಥರ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ನಾನು ನನ್ನ ಜೀವನದ ಜೊತೆಗೆ ಸಾರ್ವಜನಿಕರ ಜೀವನಕ್ಕೂ ಬೆಲೆ ಕೊಡ್ತೀನಿ. ನನಗೆ ಬಂದಂಥ ಒಂದಷ್ಟು ಸಪೋರ್ಟಿಂದ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಕನ್ನಡಿ ಥರ ಕೆಲಸ ಮಾಡ್ತಾಯಿದ್ದೀನಿ ಸರ್, ಕನ್ನಡಿ. ಈಗ ನೋಡಿ, ನಾವೇನಾದರೂ ಮಾಡಿದ್ರೆ ಬೆಳಗ್ಗೆ 24 ಗಂಟೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿರ್ತೀವಿ, ನಾವು ಮಾಡೋ ಸೇವೆನ ಆಗ್ತಿರ್ತೀವಿ, ನಾವು ಮಾಡೋ ಕೆಲಸ ಆಗ್ತಿರ್ತೀವಿ. ಇದೆಷ್ಟೋ ಹಾಕಿ ಕೂಡ ನೀವು ನನ್ನನ್ನು ಅನುಭವಿಸ್ತೀರಿ ಅಂದರೆ, ಅವಮಾನಿಸ್ತೀರಿ ಅಂದರೆ, ನಿಮ್ಮ ಕೊಳಕು ಮನಸ್ಥಿತಿಗೆ ನಾನು ಇನ್ಯಾವ ಥರ ಉತ್ತರ ಕೊಡಬೇಕು ಹೇಳಿ? ಈಗ ನಾನು ಒಂದೇ ಪ್ರಶ್ನೆ ನಿಮ್ಮನ್ನು ನೇರವಾಗಿ ಕೇಳ್ತೀನಿ. ನೀವು ನನ್ನನ್ನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ಅಂತ ಹೇಳಿದ್ರಿ, ಯೋಗೇಶ್ ನಿಮ್ಮನ್ನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದೆ ಅಂತ. ನೀವು ಬಂದಾಗ ನಿಮ್ಮ ಕಣ್ಣಿಗೆ ಒಂದು ದೃಶ್ಯ ಬಿತ್ತು, ನೀವು ನಿಮ್ಮ ಕಣ್ಣಲ್ಲಿ ನೋಡಿದ್ದನ್ನ ನಾನು ಕೇಳ್ತಾ ಇರೋದು. ಇದನ್ನು ನಾನು ಹೇಳಿದ್ರೆ ಜನಕ್ಕೆ ನನ್ನ ಮಗ ಬಿಲ್ಡಪ್ ತಗೋತಾನೆ ಅಂತಾರೆ. ಏನು ನೋಡಿದ್ರಿ ಹೇಳಿ ಸರ್? ಅಲ್ಲ ಏನು ಗೊತ್ತಾ, ಇದನ್ನು ನಾನು ಹೇಳಿದ್ರೆ ತಕ್ಷಣ ನೋಡಿದ್ದು ಏನು, ಇದನ್ನು ನಾನು ಹೇಳಿದ್ರೆ ನನ್ನ ಮಗ ಬಿಲ್ಡಪ್ ತಗೋತಾನೆ ಅಂತಲೇ ಹೇಳೋದು ಜನ. ಸೋಷಿಯಲ್ ಮೀಡಿಯಾ ಇದೆ ಅಂತ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ, ಬಿಲ್ಡಪ್ ತಗೊತಾರೆ, ಸೋಕಿ ಮಾಡ್ತಾರೆ, ಇದೇ ಮಾತಾಡೋದು. ನೀವು ಕಣ್ಣಲ್ಲಿ ನೋಡಿದಂಥ ದೃಶ್ಯವನ್ನು ಹೇಳಿ ಸರ್ ನೋಡೋಣ. ಏನು ಅಂದರೆ, ನಾನು ಬಂದು ಇನ್ನೂ ಸರ್ ಬಂದಿರಲಿಲ್ಲ, ಮೇಡಮ್ ಹತ್ರ ಮಾತಾಡೋಕ್ಕೂ ಮುಂಚೆನೇ ಇದು. ಆಮೇಲೆ ಸರ್ ಬಂದಾದಮೇಲೆ ಬಂದ ತಕ್ಷಣ ಅವ್ರು ನೋಡಿದ ತಕ್ಷಣ ಏನಂದರೆ, ಒಬ್ಬ ರಜ್ಜಿ ಕಕ್ಕ ಮಾಡ್ತಾಯಿದ್ರು, ಅಲ್ಲೇ ಇದ್ರ ಮಾಡಿದ್ರು, ಅದನ್ನ ಎತ್ತಾಕೋ ಕೆಲಸನ ಮಾಡ್ತಾಯಿದ್ರು. ನಾನು ನೋಡ್ದಂಗೆ ಅಲ್ಲ, ಕಕ್ಕನ ಮಾಡಿ ಏನು ಮಾಡಿದ್ರು ಅವರು? ಇದರಲ್ಲೆಲ್ಲ ಏನೇನೋ ಮಾಡ್ತಾಯಿದ್ರು. ನೋಡಿ, ಕ್ಲಿಯರಾಗಿ ಹೇಳ್ತೀನಿ. ಮನುಷ್ಯ ಯಾವ ಥರ ತಿಳ್ಕೊಬೇಕಾದ್ರೆ ನಾಲ್ಗೆಗೆ ಮೂಳೆ ಇಲ್ಲ ಸರ್.
ನಾಲ್ಗೆಗೆ ಮೂಳೆ ಇದ್ದಿದ್ರೆ ನೇಣು ಹಾಕೊಂಡು ಸತ್ತೋಗ್ಬಿಡ್ತಿತ್ತಂತೆ ನಾಲ್ಗೆ. ಮನುಷ್ಯ ಅಷ್ಟು ವರ್ಸ್ಟು. ಆ ನಾಲ್ಗೆಗೂ ಗೊತ್ತು ಮನುಷ್ಯನ ಗುಣ. ಹಾಗಾಗಿ ನೀವು ಬಂದಾಗ ಆ ಅಜ್ಜಿ ನೋಡಿ, ಆ ಥರದ ಸುಮಾರು ದೃಶ್ಯಗಳು ಸಿಗುತ್ತೆ ನಿಮಗೆ. ಅದನ್ನೆಲ್ಲ ನಾನು ವೀಡಿಯೋ ಮಾಡಿಬಿಟ್ಟು ಹಾಕೋಕ್ಕಾಗಲ್ಲ. ಅಜ್ಜಿ ಆ ಲೆಟ್ರಿನ್ ಮಾಡಿ ಆ ಕವರಲ್ಲಿ ತಟ್ಟೆಯಲ್ಲಿ ಅದೇ ಎತ್ತಿಟ್ಕೊಳ್ಳುತ್ತೆ. ನೀವು ನೋಡಿದ ದೃಶ್ಯ ಹೇಳ್ತಾರದು ನಾನು. ಸೊ ಅದನ್ನು ನಾನು ಎತ್ಕೊಂಡೋಗಿ ಅಲ್ಲಿ ಹಾಕಿದೆ. ಅಂದರೆ ಯಾಕೆ ಮಾಡ್ಬೇಕು ಸರ್ ಅದೆಲ್ಲ ನಾವು? ನಾನೇ ನಿಮ್ಮನ್ನು ಕೇಳ್ತೀನಿ, ಯಾಕೆ ಮಾಡ್ಬೇಕು ಹೇಳಿ ನೋಡೋಣ. ತುಂಬ ಜನ ಕಮೆಂಟ್ ಆಗ್ತಿರಲ್ಲ ಸರ್, ಯಾಕೆ ಮಾಡಬೇಕು ಅಂತ ಕೇಳ್ತಿರೋದು. ಅಂದರೆ ಕೆಲವ್ರು ಹೇಳ್ತಾರೆ ನೀನು ನಾನೇ ಬರ. ಅದನ್ನು ಈಗ ನಾನು ಕೇಳ್ತೀನಿ ನಿಮ್ಮನ್ನು, ನಿಮಗೇನಕ್ಕೆ ಬೇಕಿತ್ತು ಈ ಕರ್ಮ? ಸರ್ ನೋಡಿ, ಎಲ್ಲರಿಗೂ ಆ ಯೋಗ್ಯತೆ ಸಿಗೋದಿಲ್ಲ. ಅದು ನಮಗೆ ಸಿಕ್ಕಿದೆ ಸರ್. ಆ ಪುಣ್ಯ ನಮಗೆ ಆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ದೇವ್ರ ಹತ್ರ ನೇರವಾಗಿ ಹೋಗೋದಕ್ಕೊಂದು ದಾರಿ ಸಿಕ್ಕಿದೆ. ದೇವ್ರ ಹತ್ರ ಹೋಗೋಕ್ಕೆ ಶಾರ್ಟ್ಕಟ್ ಹುಡುಕ್ತಾರೆ ಜನ. ಏನು ಹೇಳಿ, ದೇವ್ರ ಹತ್ರ ಹೋಗ್ಬೇಕಾದ್ರೆ ಶಾರ್ಟ್ಕಟ್ ಹುಡುಕ್ತಾರೆ. ಆ ಪೂಜೆ ಮಾಡಿಸ್ತಾರೆ, ಈ ಪೂಜೆ ಮಾಡಿಸ್ತಾರೆ, ಅಲ್ಲಿ ಹೋಮ ಮಾಡಿಸ್ತಾರೆ, ಇಲ್ಲೇನೋ ಮಾಡಿಸ್ತಾರೆ, ಏನೋ ಮಾಡ್ತಾರೆ ಅಲ್ಲಿ ಹೋಗ್ಬೇಕಂತ. ನಾನು ಈ ಕೆಲಸ ಮಾಡಿದ್ರೆ ನಂಗೆ ಗೊತ್ತು ಸರ್, ದೇವ್ರ ಹತ್ರ ಡೈರೆಕ್ಟಾಗಿ ನಾವು ಹೋಗ್ಬೋದಂತ. ನಮಗೆ ಬಾಗಿಲು ಓಪನ್ ಇರುತ್ತೆ 100%. ನಾನು ಯಾರನ್ನೋ ಮೆಚ್ಚಲಿ ಅಂತ ಹೇಳ್ತಾ ಇಲ್ಲ ಇದನ್ನು, ನನಗೆ ಗೊತ್ತು ಸರ್. ನಾನು ಒಂದೇ ಮಾತು ಹೇಳೋದು ಸರ್, ಶನೇಶ್ವರ ಸ್ವಾಮಿ ಅನ್ನೋರು ಈ ಭೂಮಂಡಲದಲ್ಲಿ ಹೇಳೋದು ಒಂದೇ ಮಾತು, ನ್ಯಾಯ, ನಿಷ್ಠೆ, ನಿಯಮ, ಪ್ರಾಮಾಣಿಕತೆ ಯಾವ ವ್ಯಕ್ತಿಯಲ್ಲಿರುತ್ತೋ ಆ ವ್ಯಕ್ತಿ ಹತ್ರ ನಾನು ನಿಂತ್ಕೋತೀನಿ ಅಂತ. ಆ ವ್ಯಕ್ತಿ ಹತ್ರ ನಾನು ನಿಂತ್ಕೋತೀನಿ ಅಂತ ಅವ್ರು ಹೇಳ್ತಾರೆ. ಸೊ ಅವ್ರು ನಿಂತಿರೋ ಹೊತ್ತಿಗೆ ಈ ಕೆಲಸ ನಡೀತಾ ಇದೆ. ನಮ್ಮಲ್ಲಿ ನಮ್ಮ ಬಾಯಲ್ಲಿ ಬರೋ ಮಾತಿದೆಯಲ್ಲ ಸರ್, ಅದು ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆ, ಅದಕ್ಕೆ ಬದ್ಧವಾಗಿ ನಡೀತೀವಿ ಸರ್. ಹಂಗನ್ಬಿಟ್ಟು ನಾವು ಊಟ ಮಾಡಲ್ಲ, ನಾವು ಅದರಲ್ಲೇನೂ ನಮ್ಮ ಜೀವನ ನಡೆಸ್ತಾ ಇಲ್ಲ, ನಾವೇನೂ ಮಾಡ್ಕೊಂಡಿಲ್ಲ ಅಂದರೆ ನಾವು ಮನೆ ಮಠ ಏನೂ ಮಾಡ್ಕೊಂಡಿಲ್ಲ ಸರ್. ಬಟ್ಟೆ ತಗೊಂತೀವಿ, ಹೊಟ್ಟೆ ತುಂಬ ಊಟ ಮಾಡ್ತೀವಿ, ನನ್ನ ಮಕ್ಳಿಗೂ ಸ್ಕೂಲಿಗೆ ಸೇರಿಸಿದ್ದೀನಿ, ಅವರು ಓದ್ತಿದ್ದಾರೆ, ಟ್ಯೂಷನ್ಗೂ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮದು ದಿನನಿತ್ಯ ಜೀವನ, ಪರ್ಸ್ನಲ್ ಲೈಫ್ ನಮಗೆ ಬಿಟ್ಬಿಡಿ. ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ರೈಟ್ಸ್ ಇಲ್ಲ, ಯಾರಿಗೂ ಅಧಿಕಾರ ಇಲ್ಲ. ಬೈರ್ಸಂದ್ರ ಅಜ್ಜಿ ಅಂತ ಇದ್ದರು. ಸುಮಾರು 105 ವರ್ಷ ದಾಟಿತ್ತು ಅವ್ರಿಗೆ. ಅಷ್ಟು ದಿನ ನಾವು ಪ್ರೀತಿಯಿಂದ ನೋಡ್ಕೊಂಡಿದ್ವಿ. ಸಾಯೋ ದಿನ ಹತ್ರ ಬಂದ್ಬಿಡ್ತು ಅವ್ರಿಗೆ. ಡಾಕ್ಟ್ರ್ ಹೇಳ್ಬಿಟ್ರು, ಇವರು ಜಾಸ್ತಿ ದಿನ ಉಳಿಯಲ್ಲ ಯೋಗೇಶ್, ಇರೋಷ್ಟು ದಿನ ಚೆನ್ನಾಗಿ ವಯಸ್ಸಾಗಿದೆ ಅಂತ. ನಾನು ಬೆಳಿಗ್ಗೆ ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಗೆ ಹೋಗಲೇಬೇಕಿತ್ತು. ತುಂಬ ರಿಕ್ವೆಸ್ಟ್ ಮಾಡಿದರು. ನಮ್ಮ ತಂದೆಯವ್ರ ಹತ್ರ ಹೇಳ್ಬಿಟ್ಟು ಹೋಗಿದೆ, ಅಪ್ಪ ಅಜ್ಜಿ ಸ್ವಲ್ಪ ಸ್ಟೇಜ್ ಕಂಡೀಷನ್ ಬೇಡಿದೆ, ಏನಾರು ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಫೋನ್ ಮಾಡಿ ಬಂದ್ಬಿಡ್ತೀನಿ ಅಂತ. ನಾನು ಬೆಳಿಗ್ಗೆ ಹೋಗುವಾಗ ಅಜ್ಜಿ ಆ ಕಂಡೀಷನ್ ಇದ್ದರು. ನಾನು ಫಂಕ್ಷನ್ಗೆ ಹೋಗಿ ರಾತ್ರಿ ಬರೋವಾಗ 7-7:30 ಆಗಿರುತ್ತೆ. ಸೊ ಅವಾಗ ಬರೋವಾಗ ನೀವು ನಂಬಲ್ಲ, ನನ್ನ ಗೇಟಿಂದ ಆಚೆ ಒಳಗಡೆ ಬಂದ ತಕ್ಷಣ ನಾನು ಡೈರೆಕ್ಟಾಗಿ ಹೋಗಿದ್ದು ಅಜ್ಜಿ ಹತ್ರನೇ. ನಾನು ಚಪ್ಪಲಿ ಬಿಚ್ಚಿಬಿಟ್ಟು ಸೀದಾ ಅಜ್ಜಿ ಹತ್ರ ಹೋದೆ. ಅಜ್ಜಿ ಕೊನೆ ಉಸಿರು ಸರ್. ಇಮ್ಮಿಡಿಯೇಟಾಗಿ ನನಗೇನೋ ಸೆನ್ಸು, ಟಕ್ಕಂತ ಹಾಲು ತೊಗೊಬನ್ನಿ ಅಂದೆ. 2 ಸ್ಪೂನ್ ಅಷ್ಟೇ ಸರ್. ನಾನು ಅದನ್ನು ಲೈವ್ ವೀಡಿಯೋನೇ ಇದೆ. ಅದು 2 ಸ್ಪೂನು ನನ್ನ ಬಾಯೊಳಗೆ ಬಿಡಿದ ತಕ್ಷಣ ಪಟ್ಟಂತ ಪ್ರಾಣ ಹೋಯಿತು. ನೀವು ಬರೋಗೋಸ್ಕರ ಕಾಯ್ತಾ ಇತ್ತು. ಹಾಂ, ಈ ಥರದ್ದು ನನ್ನ ಸನ್ನಿವೇಶಗಳು ಈಗ ರೀಸೆಂಟಾಗಿ ಒಂದಾಯಿತು. ಮಡಿಕೇರಿಯಿಂದ ಒಂದು ಪೇಷಂಟ್ನ ಕರ್ಕೊಂಬಂದ್ಬಿಟ್ರು. ಮಕ್ಕಳಿದ್ದಾರೆ, ನೋಡ್ಕೊತಾ ಇಲ್ಲ, ಜಗಳ. ನಮ್ಮ ಅಪ್ಪನ ನೋಡ್ಕೊಳ್ಳಲ್ಲ, ನೀನು ಬೇಕಾದ್ರೆ ನೋಡ್ಕೊ, ನೀನು ದೊಡ್ಡ ಮಗ ನೋಡ್ಕೊ, ಸಣ್ಣ ಮಗ ನೋಡ್ಕೊ ಅಂತ. ಅವ್ರು ಪೊಲೀಸವ್ರು ರಿಕ್ವೆಸ್ಟ್ ಮಾಡಿ, ಯೋಗೇಶ್ ಅಣ್ಣ ಪ್ಲೀಸ್ ಅಣ್ಣ, ದಯವಿಟ್ಟು ನಿಮ್ಮ ಆಶ್ರಮದಲ್ಲಿ ಆಶ್ರಯ ಕೊಡಿ, ಬೀದಿಲಿ ಮಲಗಿಸ್ಬಿಟ್ಟವ್ರೆ, ಏನೋ ನೋಡಿ ಒಂದು ಸ್ವಲ್ಪ, ಆಮೇಲೆ ಏನೋ ಒಂದು ಡಿಸ್ಕಸ್ ಮಾಡಿ ಮಾಡೋಣ ಅಂತ. ಸರಿ ಆಯಿತು ಕಳಿಸಿ ಸರ್, ಲೆಟ್ರ್ ಮಾಡಿ ಕಳಿಸ್ಕೊಟ್ರು, ಅನಾಥ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು. ಕಾಲೆಲ್ಲ ಗ್ಯಾಂಗ್ರೀನ್ ಆಗೋಗಿತ್ತು. ಬೆಳಗ್ಗೆ 7 ಗಂಟೆ ಆಯ್ತು ಅವ್ರು ಇಲ್ಲಿ ಬರೋವಾಗ, ನೈಟ್ ಬಿಟ್ಟು ಬಂದು ಬೆಳಗ್ಗೆ ಎಲ್ಲ ಇಳಿಸ್ಕೊಂಡೆ, ಕಾಲೆಲ್ಲ ನೋಡಿದೆ, ಇಳಿಸ್ಕೊಂಡೆ. ನಾನಂದೆ ರೀ, ಅಪ್ಪ ಮಗಳು ಮತ್ತು ಮಗ ಇದು ನೋಡ್ಕೊಳಕ್ಕಾಗಿಲ್ವನ್ರಿ? ಏನು ರೀ ಪಾಪ, ಇನ್ನೊಂದು 15 ದಿವಸ ಸತ್ತೋಗ್ಬಿಡ್ತಾನೆ. ಕಣ್ಣಿಗೆ ಕಾಣ್ತಿರೋ ಸತ್ಯ ಅದು. 15 ದಿವಸ ಸತ್ತೋಗ್ತಾನೆ ಅಪ್ಪ. 15 ದಿವಸ ನೋಡ್ಕೊಳಕ್ಕೆ ಹೋಗ್ತಿಲ್ವ ಅವ್ರಿಗೆ? ಸರಿ ಆಯಿತು, ಬ್ಯಾಂಡೇಜ್ ಮಾಡೋಕ್ಕಂತೆಲ್ಲ ಬಿಚ್ಚಿದೆ ಅಂತಂದ. ಅಷ್ಟೇ. ನಾನು ಟಕ್ಕಂತ ಬಂದು ನೀರು ಕುಡಿಸ್ದೆ, ಪ್ರಾಣ ಹೋಯ್ತು. ಕಾರಿಂದ ಇಳಿದು ಎಷ್ಟೊತ್ತು? 15 ನಿಮಿಷ. ಅರ್ಥ ಮಾಡ್ಕೊಂಡಿದ್ದು ಏನು ಗೊತ್ತಾ, ನನಗೆ ನೀರು ಕುಡಿಸೋ ಯೋಗ ಇತ್ತು, ಅವ್ರಿಗೆ ಆ ಯೋಗ್ಯತೆ ಇರಲಿಲ್ಲ. ಅಲ್ಲಿಂದ ಬಂದು ಇಲ್ಲಿ ಬಂದು ನೀರು ಕುಡಿದು ಸತ್ತೋದ್ರು. ಅಲ್ಲ ಅದು ಯಾಕೋ ನನಗೆ ಅವ್ರ ಆಸೆ ಇತ್ತ ಇಲ್ಲಿಗೆ ಬಂದೆ? ಗೊತ್ತಿಲ್ಲ. ಈ ಥರ ಸಿಚುವೇಶನ್ಸನ್ನ ನಾನು ತುಂಬ ನೋಡಿದ್ದೀನಿ. ಪ್ರಾಣ ನಾವು ಫಸ್ಟು ನಮ್ಮ ಮನೆಗಳ ಹತ್ರ ಯಾರಾದರೂ ಸತ್ತೋಗ್ಬಿಟ್ರೆ ಆ ರೋಡ್ಗೆ ಹೋಯ್ತಿರಲಿಲ್ಲ ನಾನು. ಸತ್ಯ ಇದು. ನಾನು ಬಾಡಿ ನೋಡಿದ್ರೆ ಸರ್ ನನ್ನಷ್ಟು ಭಯ ಪಡ್ತಿದ್ದವನೇ ಇಲ್ಲ. ಸತ್ತಿರೋರ ಮುಖ ನೋಡಿದ್ರೆ ರಾತ್ರಿ ಕನಸಲ್ಲೆಲ್ಲ ಅವರೇ ಬರೋರು. ಅಷ್ಟು ಭಯ ನನಗೆ. ರಾತ್ರಿ ಹೊತ್ತು ಮಲಗೋಕ್ಕೆ ಭಯ ಆಗೋದು. ಇವತ್ತು ಯಾರು ಸತ್ತೋದ್ರಾ ನಾರ್ಮಲ್ ಕಾಮನ್ ಫ್ಯಾಮಿಲಿಯವ್ರು ಅವ್ರು ಸತ್ತೋದ್ರಾ, ಸರಿ ಬಿಡ ಆಯ್ತು ಬರ್ತೀನಿ. ಯಾಕೆಂದರೆ ಸಾವನ್ನ ಪ್ರತಿದಿನ ನೋಡೋದ್ರಿಂದ ನಮಗೇನು ಅನ್ನಿಸ್ತಾ ಇಲ್ಲ ಸರ್.